सर हेलो वो साइड आकड़ साइड कोई हेलो 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 आकड़ साइड कोई बड़ा ಅಲ್ಲ ಅಲ್ಲ ಒಂದು ನಿಮಿಷ ಸಬೀಜ ಒಂದು ನಿಮಿಷ ಸುಮ್ಮನೆ ಹಿಂದೆ ಹೋಗಿ ಹಿಂದೆ ಫೋಟೋ ಕಾಣಿಸ್ತೀನಿ ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ ಬೇಡ ಕಾಣಿಸ್ತಾ ಇಲ್ಲ ಬೇಡ ನನ್ನ ಮಕ್ಕ ನೋಡ್ಬಿಟ್ರೆ ನಾನೇನು ಹೇಳೋಣ ಅಂಗವ ಮರೆದು ಲಿಂಗವ ಕೂಡಿ ಸಂಗವ ಮರೆದು ಜಂಗವ ಕೂಡಿ ಗುಣವ ಮರೆದು ಕುರುವ ಕೂಡಿ ಪರವ ಮರೆದು ಪ್ರಸಾದವ ಕೂಡಿ ಹರ್ಷವ ಮರೆದು ಹರಣ ಕೂಡಿ ಬೆಳೆಸಿ ಬೇಯಿಲ್ಲದಿಹ ನಿಜ ಶರಣ ಹಡಪದ ಹಪ್ಪಣ್ಣಗೆ ನಮೋ ನಮೋ ಎಂದು ನಮಿಸಿ ಈ ಕಾರ್ಯಕ್ರಮದ ನನ್ನ ಮಾತುಗಳನ್ನ ನಾನೀಗ ಪ್ರಾರಂಭಿಸ್ತಾ ಇದ್ದೇನೆ. ಎಲ್ಲ ವೇದಿಕೆಯ ಕೈಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂಥವರು ಶಿವಬಸವ ಸ್ವಾಮೀಜಿಯವರು. ನಮ್ಮೆಲ್ಲರ ಅತ್ಯಂತ ವಯೋಮಾನದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಯತಿಗಳವರು ಮತ್ತೆ ಅಲ್ಲವನಂತೆ ಸಾತ್ವಿಕ ಬಂಡಾಯದ ಧೋರಣೆಯ ಮನೋಭಾವದವರು. ನಾನು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಅವರು ಬಹಳ ವಿಸ್ತೃತವಾಗಿ ಮತ್ತೆ ಬಹಳ ಅರ್ಥಪೂರ್ವವಾಗಿ ಮತ್ತೆ ಒಂದು ಆಳವಾದ ಜ್ಞಾನವನ್ನ ಆಟದ ಅಪ್ಪಣ್ಣನವರು ಹಾಗೂ ಕಾಯಕ ಯೋಗಿ ಬಸವಣ್ಣನವರ ವಿಚಾರಗಳನ್ನ ತಿಳಿಸಿದ್ದಾರೆ. ಅವರು ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಮುಖ್ಯವಾಗಿ ಇವತ್ತು ಮೊದಲಿಗೆ ಮಾತುಗಳನ್ನ ಪ್ರಾರಂಭ ಮಾಡುವ ಮುಂಚೆ ನಮ್ಮ ಪರಮ ಪೂಜ್ಯರಾದ ನಮ್ಮ ಸವಿತಾ ಮಹರ್ಷಿಯವರ ಪಾದಕ್ಕೆ ಮೊದಲನ್ನ ನಮಸ್ಕಾರಗಳನ್ನ ಪ್ರತಿಪೂರ್ವಕವಾದ ನಮಸ್ಕಾರಗಳನ್ನ ಹೇಳಿಕೆ ಮೊದಲು ಬಯಸ್ತಾ ಇದ್ದೀನಿ. ನನಗೆ ಮುಖ್ಯವಾಗಿ ಈ ಒಂದು ವೃತ್ತಿಯನ್ನು ಬಂದಾಗ ನಮ್ಮ ಮಹರ್ಷಿ ಸವಿತಾ ಮಹರ್ಷಿಯನ್ನು ನಾವು ವ್ಯಾಪಿಸಿಕೊಳ್ಳಬೇಕಾಗ್ತದೆ. ಕಾರಣ ನಾವು ಮೂಲ ಪುರುಷರು ಅವರೇ ಆಗಿದ್ದಾರೆ. ಅವರ ಒಂದು ವಿನಯ ಎಲ್ಲರಿಗೂ ಗೊತ್ತಿದೆ. ಅವರು ನಮ್ಮ ಶಿವನ ಒಂದು ವರ ಪ್ರಸಾದಗಳಿಂದ ಅವರ ಶೋರಗಳನ್ನು ಮಾಡಿ ಒಂದು ಸವಿತಾ ಮಹರ್ಷಿಯವರ ಜನನ ಆಯಿತು. ಅವರಿಗೆ ವರ ಪ್ರಸಾದವಾಗಿ ನಮ್ಮ ಒಂದು ಪರಿಕರಗಳನ್ನ ಅವರು ದೇವರಿಗೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಈ ಒಂದು ಹಿನ್ನೆಲೆಯಿಂದ ಪೌರಾಣಿಕ ಹಿನ್ನೆಲೆಯಿಂದ ನಮ್ಮ ಒಂದು ವೃತ್ತಿ ನಮ್ಮ ಒಂದು ಸಮಾಜ ಪ್ರಾರಂಭವಾಗುತ್ತದೆ. ಹಾಗೆ ಅವರ ಮಗಳಾದ ಗಾಯತ್ರಿ ದೇವಿಯೂ ಸಹ ನಾವೆಲ್ಲರೂ ಈ ಒಂದು ಸಮಾಜದಲ್ಲಿ ಅವ್ರನ್ನ ಪ್ರತಿಗಳನ್ನು ಮಾಡ್ತೇವೆ. ನಾವಿವತ್ತು ಹೆಚ್ಚಿನದಾಗಿ ಗಾಯತ್ರಿ ಉಪಾಸನೆಗಳನ್ನ ಮಾಡ್ತಾರೆ. ಅದು ಸಹ ಸವಿತಾ ಮಹರ್ಷಿಯ ಮಗಳನ್ನ ಗಾಯತ್ರಿ ದೇವಿಯನ್ನು ನಾವು ಸ್ಮರಿಸ್ತಾ ಮತ್ತೆ ಇವರು ಪೌರಾಣಿಕ ಹಿನ್ನೆಲೆಯಿಂದ ನಾವು ನಮ್ಮ ನಂಬಿಕೆ ಕೊಡ್ತಾ ನಮ್ಮ ಒಂದು ಮೂಲ ಪರಂಪರೆಗಳನ್ನ ನಾವು ಶತಮಾನಗಳಿಂದಲೂ ಸಹ ನಮ್ಮ ಒಂದು ಪರಂಪರೆಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ರಾಜ ಮಹಾರಾಜರ ಕಾಲದಿಂದಲೂ ಸಹ ನಮ್ಮ ಒಂದು ವೃತ್ತಿಯನ್ನ ಮಾಡ್ತಾ ಇದ್ದೀವಿ. ಹೀಗೆ ವೃತ್ತಿಯನ್ನ ಮಾಡ್ತಾ ಚೋಳರಿರ್ಬೋದು, ರಾಷ್ಟ್ರಕೂಟರಿರ್ಬೋದು, ವಿಜಯನಗರ ಸಾಮ್ರಾಜ್ಯಗಳಿರ್ಬೋದು, ಈ ಎಲ್ಲ ಕಾಲಘಟ್ಟದಲ್ಲೂ ಸಹ ನಾವು ನಮ್ಮ ವೃತ್ತಿಯನ್ನ ಮಾಡಿ ಈ ಒಂದು ಇತಿಹಾಸದ ಕುರುಹುಗಳಲ್ಲಿ ನಾವು ಸದಾ ಅಚ್ಚರಿಯಾಗಿ ಉಳಿದಿದ್ದೇವೆ. ಅದನ್ನು ಸಹ ಪ್ರಮುಖವಾಗಿ 12ನೇ ಶತಮಾನದಲ್ಲಿ ನಮ್ಮ ಒಂದು ಆನು ನೀನು ಬಸವ 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 ಎಂದು
ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಹೊಳೆಯುವ ದಿವ್ಯ ದೀಪವೂ ನೀವು. ನಿಮ್ಮ ಒಳಗೂ ಬೆಳಗು, ನಿಮ್ಮ ಹೊರಗೂ ಬೆಳಗು. ಮುಟ್ಟುವರೆ ಕೈಗೆ ಸಿಲುಕಲು, ಚಿಂತಿಸುವರೆ ಮನೆಗೆ ನಿಲ್ಲದು. ಆ ನಿಮ್ಮ ಘನ ಶ್ರೀ ನಿಲುವುದವರ ಶಿವಗುರು ಶ್ರೀ ಶಿವಕುಮಾರ ಪ್ರಭು ಎನ್ನ ಆರಾಧ್ಯ ದೈವ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಯವರನ್ನು ನಮ್ಮ ಬೇಬಿ ಬೆಟ್ಟದ ಗುರುಪರಂಪರೆಯನ್ನು ಸಲ್ಲಿಸಿ ಈ ಸುಂದರ ಕಾರ್ಯಕ್ರಮದಲ್ಲಿ ನಿಜಚರಣ ಅಪ್ಪಣ್ಣನವರ ಜಯಂತಿಯ ಮಹೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಇಲ್ಲಿಯವರೆಗೂ ಉಪನ್ಯಾಸವನ್ನು ಕೊಟ್ಟು ನೀವೆಲ್ಲರಿಗೂ ಸಹ ಬಹಳ ಅರ್ಥಗರ್ಭಿತವಾಗಿ ಹಡಪದ ಅಪ್ಪಣ್ಣನವರ ಜೀವನ ಚರಿತ್ರೆಯನ್ನು ಇಟ್ಟಂತಹ ಶರಣೆ ಡಾಕ್ಟರ್ ಅನಿತಾರವರೇ ಹಾಗೂ ಮಂಡ್ಯ ಜಿಲ್ಲೆಯ ಸಿರಿತ ಸಮಾಜದ ಅಧ್ಯಕ್ಷರಾದಂತಹ ಟಿ ಕೆಂಪರಾಜ್ ಅವರೇ ಹಾಗೂ ಸಿರಿತ ಸಮಾಜದ ರಾಜ್ಯ ಮುಖಂಡರಾದಂತಹ ಎಸ್ ವೇಣುಗೋಪಾಲ್ ಅವರೇ ಹಾಗೂ ಮಂಡ್ಯ ಸಿರಿತ ಸಮಾಜದ ಮುಖಂಡರಾದಂತಹ ಅಂಜನಪ್ಪನವರೇ ಹಾಗೂ ಸಮಾಜದ ಚಿಂತಕರಾದಂತಹ ಗೀತಾ ಹರೀಶ್ ಅವರೇ ಹಾಗೂ ಹಿಂದುಳಿದ ವರ್ಗಗಳ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಸಂದೇಶ್ ಅವರೇ ಹಾಗೂ ಶ್ರೀರಂಗಪಟ್ಟಣದ ತಾಲೂಕು ಅಧ್ಯಕ್ಷರಾದಂತಹ ಮಂಜುನಾಥ್ ಅವರೇ ಹಾಗೂ ರಾಜ್ಯ ಒಬಿಸಿ ಅಧ್ಯಕ್ಷರಾದಂತಹ ಲೋಕೇಶ್ ಅವರೇ ಹಾಗೂ ಪಾಂಡವಪುರ ತಾಲೂಕು ಅಧ್ಯಕ್ಷರಾದಂತಹ ನಂದೀಶ್ ಅವರೇ ಜಿಲ್ಲಾ ನಿರ್ದೇಶಕರಾದಂತಹ ಜಿಲ್ಲಾ ಸಮಾಜದ ನಿರ್ದೇಶಕರಾದಂತಹ ಬೋರಪ್ಪನವರೇ ಹಾಗೂ ಜಿಲ್ಲಾ ಸಮಾಜದ ಮಂಡ್ಯ ಜಿಲ್ಲಾ ನಿರ್ದೇಶಕರಾದಂತಹ ಬಾಲು ಅವರೇ ಹಾಗೂ ಜಿಲ್ಲಾ ಸಮಾಜದ ಸ್ನೇಹ ಜಿಲ್ಲಾ ಅಧ್ಯಕ್ಷರಾದಂತಹ ಸುರೇಶ್ ಅವರೇ ಹಾಗೂ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಂದೀಶ್ ಅವರೇ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಎಲ್ಲ ನನ್ನ ಆತ್ಮೀಯ ಶರಣೆಯರೇ, ಪ್ರೀತಿಯ ಮಕ್ಕಳೇ ಹಾಗೂ ಮಾತೆಯ ಮಿತ್ರರೇ, ನೀವೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತು ಬಹಳ ಒಳ್ಳೆಯ ದಿನ. ಏನು? ಗುರು ಪೌರ್ಣಿಮೆ. ನೀವೆಲ್ಲರ ಒಂದು ಗುರುಗಳ ಒಂದು ಸ್ಮರಣೆ ಮತ್ತು ಗುರುಗಳಿಗೆ ವಂದಿಸುವಂತಹ ಒಂದು ದಿವಸ ಇವತ್ತು ಹಡಪದ ಅಪ್ಪಣ್ಣವರ ಜಯಂತಿ ಇವತ್ತು ಇದಿದೆ ಅಂದರೆ ನಾವೆಲ್ಲರ ಒಂದು ಸೌಭಾಗ್ಯ ಅಂತ ನಾವೆಲ್ಲ ಭಾವಿಸ್ಬೇಕು. ಆ ನಿಟ್ಟಿನಲ್ಲಿ ಹಡಪದ ಅನ್ನುವಂತಹ ಪದದ ಅರ್ಥ ನಮ್ಮ ವೇದವರು ಮಾತಾಡ್ತಾ ಹೇಳ್ತಾ ಇದ್ರು. ಹಡಪದ ಅಂತಂದ್ರೆ ಕ್ಷೌರ ಮಾಡುವಂತಹ ಒಂದು ಸಾಮಗ್ರಿಗಳನ್ನ ಇಟ್ಟುಕೊಳ್ಳುವಂತಹ ಒಂದು ಚೀಲ ಅಂತ ಒಂದು ಅರ್ಥ ಆದ್ರೆ, ಎಲೆ ಅಡಿಕೆ ತಾಂಬೂಲವನ್ನು ಇಟ್ಟುಕೊಳ್ಳುವಂತಹ ಚೀಲ ಮತ್ತೊಂದು ಅರ್ಥ. ಆದರೆ ನಾವೆಲ್ಲ ಯೋಚನೆ ಮಾಡಬೇಕು, 12ನೇ ಶತಮಾನ ಯಾವ ರೀತಿ ಇತ್ತು, ನಾವು 21ನೇ ಶತಮಾನದಲ್ಲಿ ನಾವು ಯಾವ ರೀತಿ ಇದ್ದೇವೆ ಅನ್ನೋದು ಬಹಳ ಮುಖ್ಯ. ನಾವು 12ನೇ ಶತಮಾನದಲ್ಲಿ ಇದ್ದಂತಹ ನಿಜ ಶರಣ ಅಂತ ಕರೀತೀವಿ. ಯಾರನ್ನ? ಹಡಪದ ಅಪ್ಪಣ್ಣನವರು. ಶ್ರೀ ಶ್ರೀ ಶಿವಬಸವ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯವನ್ನು ಆಶೀರ್ವಚನವನ್ನು ನೀಡಿದ್ದಾರೆ. ಪರಮ ಪೂಜೆಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಈ ಕಡೆ ಸರಿ ಈ ಕಡೆ